ಪ್ರೈಸ್ ದ ಲಾರ್ಡ್, ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನೀವು ಒಂದು ಅಂತ್ಯವಿಲ್ಲದ ಚಕ್ರದಲ್ಲಿ ಸಿಲುಕಿಕೊಂಡಿದ್ದೀರಾ, ಮತ್ತೆ ಅದೇ ಪಾಪದಲ್ಲಿ ಬೀಳುತ್ತೀರಾ. ತಕ್ಷಣವೇ ಅಪರಾಧ ಭಾವದ ಭಾರವು ನಿಮ್ಮ ಹೃದಯವನ್ನು ನುಚ್ಚು ನೂರಾಗುವಂತೆ ಒತ್ತಡಗೊಳಿಸುತ್ತದೆ. ನೀವು ಮೊಣಕಾಲೂರಿ ನೂರಾರು ಬಾರಿ ಮಾಡಿರುವ ಅದೇ ಪ್ರಾರ್ಥನೆಯನ್ನು ಮತ್ತೆ ಮಾಡುತ್ತೀರಿ. ದೇವರೇ, ನನ್ನನ್ನು ಕ್ಷಮಿಸು, ನಾನು ಮಾಡಿದ ಈ ಕೆಲಸವನ್ನು ನಾನೇ ದ್ವೇಷಿಸುತ್ತೇನೆ, ಇನ್ನು ಮುಂದೆ ಎಂದಿಗೂ ಇದನ್ನು ಮಾಡುವುದಿಲ್ಲ ಎಂದು ಮಾತು ಕೊಡುತ್ತೇವೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಒಂದು ದಿನ, ಬಹುಶಃ ಒಂದು ವಾರದವರೆಗೆ ನೀವು ಶುದ್ಧರಾಗಿರುವಂತೆ ಅನುಭವಿಸುತ್ತೀರಾ. ಬೈಬಲ್ ಓದುತ್ತೀರಿ, ಪಾಪದ ಪ್ರಲೋಭನೆಗಳ ವಿರುದ್ಧ ಹೋರಾಡುತ್ತೀರಿ. ಆದರೆ ನಂತರ ಪರೀಕ್ಷೆಯ ಕ್ಷಣ ಬರುತ್ತದೆ. ಕೆಲಸದ ಒತ್ತಡ ನಿಮ್ಮನ್ನು ಕಾಡುತ್ತದೆ. ರಾತ್ರಿಯ ಏಕಾಂತವು ನಿಮ್ಮ ಮನಸ್ಸನ್ನು ಆವರಿಸುತ್ತದೆ. ಆಗ ಪ್ರಲೋಭನೆಯು ಮೃದುವಾಗಿ ನಿಮ್ಮ ಕಿವಿಯಲ್ಲಿ ಪಿಸುಗುಡುತ್ತದೆ. ಏನಾಗುತ್ತಿದೆ ಎಂಬುದು ನೀವು ಅರಿಯುವಷ್ಟರಲ್ಲೇ ನೀವು ಮತ್ತೆ ಮೊದಲಿದ್ದ ಅದೇ ಸ್ಥಿತಿಗೆ ಹಿಂತಿರುಗುತ್ತೀರಿ. ಆಗ ಒಂದು ಭಯಾನಕ ಆಲೋಚನೆ ನಿಮ್ಮ ಮನಸ್ಸನ್ನು ಆವರಿಸಲು ಆರಂಭಿಸುತ್ತದೆ. ನನ್ನ ಕ್ಷಮಾಪಣೆಗಳಿಗೆ ಇನ್ನು ಯಾವುದೇ ಅರ್ಥವಿಲ್ಲ, ನಾನು ಒಬ್ಬ ಕಪಟಿ, ನಾನು ಮತ್ತೆ ಮತ್ತೆ ಕ್ಷಮಿಸು ಎಂದು ಹೇಳುವುದನ್ನು ಕೇಳಿ ದೇವರು ಖಂಡಿತವಾಗಿಯೂ ಬೇಸತ್ತಿರಬೇಕು. ಆದರೆ ಇದನ್ನು ಬಹಳ ಗಮನವಿಟ್ಟು ಕೇಳಿ. ದೇವರು ನಿಮ್ಮನ್ನು ಕ್ಷಮಿಸುವುದರಿಂದ ಎಂದಿಗೂ ಬೇಸರವಾಗುವುದಿಲ್ಲ. ಆದರೆ ನಿಮ್ಮನ್ನು ಕೇವಲ ಕ್ಷಮೆ ಕೇಳುವ ಚಕ್ರದಲ್ಲೇ ಸಿಕ್ಕಿ ಹಾಕಿ ಇಡುವುದರಲ್ಲಿ ಸೈತಾನನು ಬಹಳ ಸಂತೋಷ ಪಡುತ್ತಾನೆ. ನಾನು ಹೇಳುವುದನ್ನು ತುಂಬ ಎಚ್ಚರಿಕೆಯಿಂದ ಕೇಳಿ. ನೀವು ಪದೇ ಪದೇ ಅದೇ ಪಾಪದಲ್ಲಿ ಬೀಳುವ ಅಭ್ಯಾಸದ ಚಕ್ರದಲ್ಲಿ ಸಿಲುಕಿಕೊಂಡಿದ್ದರೆ ಅದರ ಪರಿಣಾಮ ಕೇವಲ ಇನ್ನಷ್ಟು ಕಠಿಣವಾಗಿ ಪ್ರಯತ್ನಿಸುವುದಲ್ಲ. ಈಗ ನಾನು ನಿಮಗೆ ಹೇಳಲಿರುವ ವಿಷಯವು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು. ನಿಮ್ಮ ನಾಚಿಕೆ ಅಥವಾ ಅಪರಾಧ ಭಾವದಿಂದ ದೇವರನ್ನು ಮನವೊಲಿಸಬಹುದು ಎಂಬಂತೆ ಅರ್ಥವಿಲ್ಲದ ಕ್ಷಮಾಪಣೆಗಳು ಮತ್ತೆ ಮತ್ತೆ ಹೇಳುವುದನ್ನು ನಿಲ್ಲಿಸಿ. ಇಂದು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 7ನೇ ಅಧ್ಯಾಯದಲ್ಲಿ ತಿಳಿಸಿರುವ ಮನೋವೈಜ್ಞಾನಿಕ ಮತ್ತು ಆತ್ಮಿಕ ಬಲೆಯ ಬಗ್ಗೆ ಹಾಗೂ ನಿಮ್ಮ ಸ್ವಂತ ಮನೋಬಲವೇ ಹೇಗೆ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದೆ ಎಂಬುದನ್ನು ನೋಡಲಿದ್ದೇವೆ. ಈ ವಿಡಿಯೋದ ಕೊನೆಯಲ್ಲಿ ಈ ಅಂತ್ಯವಿಲ್ಲದ ಚಕ್ರವನ್ನು ಹೇಗೆ ಮುರಿಯಬೇಕು ಎಂಬುದನ್ನು ನೀವು ತಿಳಿದುಕೊಳ್ಳುವಿರಿ. ಹೋರಾಡುವುದರ ಮೂಲಕವಲ್ಲ, ಆದರೆ ಸಾಯುವುದರ ಮೂಲಕ. ನೀವು ಏಕೆ ಮತ್ತೆ ಮತ್ತೆ ಸೋಲುತ್ತೀರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನೀವು ಪಾಪದ ವಿರುದ್ಧ ಹೇಗೆ ಹೋರಾಡುತ್ತಿದ್ದೀರಿ ಎಂಬುದನ್ನು ಮೊದಲು ಪರಿಶೀಲಿಸಬೇಕು. ಹೆಚ್ಚಿನ ಕ್ರೈಸ್ತರು ಪಾಪದ ವಿರುದ್ಧ ತಮ್ಮ ಎಲ್ಲ ಶಕ್ತಿಯನ್ನು ಬಿಗಿಯಾಗಿ ಹಿಡಿದುಕೊಂಡು ಕೇವಲ ಮನೋಬಲದ ಮೇಲೆ ಅವಲಂಬಿತವಾದ ಹೋರಾಟವನ್ನು ನಡೆಸುತ್ತಾರೆ. ಅದು ಕೇವಲ ಹೊರಗಿನ ನಡವಳಿಕೆಯನ್ನು ಬದಲಾಯಿಸುವ ಪ್ರಯತ್ನ ಮಾತ್ರ. ನೀವು ಪ್ರಲೋಭನೆಯನ್ನೇ ನೋಡುತ್ತಾ ನಿಮ್ಮೊಳಗೆ ಹೀಗೆ ಹೇಳಿಕೊಳ್ಳುತ್ತೀರಿ: ಮಾಡಬೇಡ, ಅದನ್ನು ನೋಡಬೇಡ, ಅದರ ಮೇಲೆ ಕ್ಲಿಕ್ ಮಾಡಬೇಡ, ಅದನ್ನು ಹೇಳಬೇಡ. ಆದರೆ ಮಾನವನ ಮನೋವಿಜ್ಞಾನದ ಒಂದು ಮೂಲಭೂತ ನಿಯಮವನ್ನು ನೆನಪಿಡಿ. ನಿಮ್ಮ ಗಮನ ಯಾವ ವಿಷಯದ ಮೇಲೆ ಕೇಂದ್ರೀಕೃತವಾಗಿರುತ್ತದೆಯೋ ಕೊನೆಗೆ ನೀವು ಅದೇ ದಿಕ್ಕಿನಲ್ಲಿ ಸಾಗುತ್ತೀರಿ. ಅಪೊಸ್ತಲನಾದ ಪೌಲನು ಇದೇ ಆಂತರಿಕ ಹೋರಾಟದ ಬಗ್ಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೀಗೆ ಬರೆದಿದ್ದಾನೆ: ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ನಂತರ ಆತನು ಹೀಗೆ ಉತ್ತರಿಸುತ್ತಾನೆ: ಅಯ್ಯೋ, ನಾನು ಎಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು. ಈ ಅನುಭವವು ನಿಮಗೂ ಪರಿಚಿತವಾಗಿದೆಯೇ? ಈಗ ಪೌಲನು ಇಲ್ಲಿ ನಿಖರವಾಗಿ ಯಾರನ್ನು ಕುರಿತು ಮಾತನಾಡುತ್ತಿದ್ದಾನೆ ಎಂಬುದರ ಬಗ್ಗೆ ದೇವಶಾಸ್ತ್ರಜ್ಞರ ನಡುವೆ ಭಿನ್ನಾಭಿಪ್ರಾಯಗಳಿವೆ. ಆದರೆ ಈ ಭಾಗವು ತಿಳಿಸುವ ಮುಖ್ಯ ಸಂದೇಶ ಮಾತ್ರ ನಿರಾಕರಿಸಲಾಗದ ಸತ್ಯವಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯವು ಪವಿತ್ರಾತ್ಮನ ಶಕ್ತಿ ಇಲ್ಲದೆ ಕೇವಲ ಆಜ್ಞೆಗಳನ್ನು ಪಾಲಿಸಲು ಪ್ರಯತ್ನಿಸುವುದರಿಂದ ಅಥವಾ ಸ್ವಂತ ಮನೋಬಲವನ್ನು ಅವಲಂಬಿಸಿ ಪಾಪದ ವಿರುದ್ಧ ಹೋರಾಡುವುದರಿಂದ ಉಂಟಾಗುವ ಸಂಪೂರ್ಣ ದುಃಖಕರ ಸ್ಥಿತಿಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಮನೋಬಲವು ನೀರಿನೊಳಗೆ ಉಸಿರನ್ನು ಹಿಡಿದುಕೊಂಡಿರುವಂತೆಯೇ. ಸ್ವಲ್ಪ ಸಮಯದವರೆಗೆ ನೀವು ಅದನ್ನು ಮಾಡಬಹುದು. ಆ ಸಮಯದಲ್ಲಿ ನೀವು ತುಂಬ ಶಿಸ್ತಿನ ವ್ಯಕ್ತಿಯಾಗಿದ್ದೀರಿ ಎಂಬ ಭಾವನೆಯೂ ಬರಬಹುದು. ಆದರೆ ಕೊನೆಗೆ ಒತ್ತಡ ಹೆಚ್ಚಾಗುತ್ತದೆ, ಶ್ವಾಸಕೋಶಗಳು ಉರಿಯುವಂತೆ ಅನಿಸುತ್ತದೆ. ನಂತರ ಉಸಿರಾಡಲು ನೀವು ಮೇಲಕ್ಕೆ ಬರಲೇಬೇಕು. ಪಾಪದ ವಿರುದ್ಧ ನಿಮ್ಮ ಏಕೈಕ ಹೋರಾಟದ ವಿಧಾನ ಇದೇ ಆಗಿದ್ದರೆ ಕೊನೆಯಲ್ಲಿ ನೀವು ಯಾವಾಗಲೂ ಸೋಲುತ್ತೀರಿ. ಧರ್ಮಶಾಸ್ತ್ರವು ನಿಮ್ಮ ಪಾಪವನ್ನು ಗುರುತಿಸಬಲ್ಲದು, ಆದರೆ ಅದನ್ನು ಗುಣಪಡಿಸಲು ಸಾಧ್ಯವಿಲ್ಲ. ಹಾಗಾದರೆ ಮನೋಬಲವು ಸಾಕಾಗದಿದ್ದರೆ ನಿಜವಾದ ಪರಿಹಾರವೇನು?
ಇಲ್ಲಿಯೇ ನೀವು ಇಷ್ಟು ದಿನ ಗಮನಿಸದೇ ಬಿಟ್ಟಿದ್ದ ಒಂದು ಮಹತ್ವದ ರಹಸ್ಯವಿದೆ. ಆ ರಹಸ್ಯವು ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿದೆ. ನಾನು ನಿಮಗೆ ಒಂದು ವಿಚಿತ್ರ ಪ್ರಶ್ನೆಯನ್ನು ಕೇಳುತ್ತೇನೆ. ಸತ್ತ ದೇಹವನ್ನು ನೀವು ಹೇಗೆ ಪ್ರಲೋಭನೆಗೆ ಒಳಪಡಿಸುತ್ತೀರಿ? ಒಂದು ಶವದ ಮುಂದೆ ಕೋಟ್ಯಾಂತರ ರೂಪಾಯಿಗಳನ್ನು ಇಟ್ಟರೆ ಅದು ಅದನ್ನು ತೆಗೆದುಕೊಳ್ಳಲು ಕೈ ಚಾಚುತ್ತದೆಯೇ? ಅಥವಾ ಒಂದು ಶವವನ್ನು ಅವಮಾನಿಸಿ ಕೂಗಿದರೆ ಅದು ಕೋಪಗೊಳ್ಳುತ್ತದೆಯೇ? ಖಂಡಿತವಾಗಿಯೂ ಇಲ್ಲ. ಏಕೆಂದರೆ ಸತ್ತ ದೇಹವು ತನ್ನ ಸುತ್ತಲಿನ ಲೋಕದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿರುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ನಮ್ಮ ಹಳೆಯ ಮನುಷ್ಯನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟನು ಎಂಬುದು ನಮಗೆ ತಿಳಿದಿದೆ. ಇದರಿಂದ ಪಾಪಕ್ಕೆ ಅಧೀನವಾಗಿದ್ದ ನಮ್ಮ ದೇಹವು ತನ್ನ ಅಧಿಕಾರವನ್ನು ಕಳೆದುಕೊಳ್ಳುವಂತಾಯಿತು, ಏಕೆಂದರೆ ಮರಣ ಹೊಂದಿದವನು ಪಾಪದ ಅಧೀನದಿಂದ ಬಿಡುಗಡೆ ಹೊಂದಿದ್ದಾನೆ. ನಿಮ್ಮ ಜೀವನದಲ್ಲಿ ಆಗಬೇಕಾದ ಮಹತ್ತರವಾದ ಗುರುತಿನ ಬದಲಾವಣೆ ಇದೆ. ನೀವು ಮತ್ತೆ ಮತ್ತೆ ಪಾಪದ ಕಡೆ ಹಿಂತಿರುಗುವುದಕ್ಕೆ ಕಾರಣ ನೀವು ಒಂದು ಸುಳ್ಳನ್ನು ನಂಬುತ್ತಿರುವುದೇ. ನೀವು ನಿಮ್ಮನ್ನು ನಾನು ಒಬ್ಬ ಪಾಪಿಯಾಗಿದ್ದು ಪರಿಶುದ್ಧನಾಗಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಭಾವಿಸುತ್ತೀರಿ. ಆದರೆ ಬೈಬಲ್ ಹೇಳುವುದು ಬೇರೆ. ನೀವು ಕ್ರಿಸ್ತನಲ್ಲಿ ಇದ್ದರೆ ನೀವು ಈಗಾಗಲೇ ದೇವರಿಂದ ಪ್ರತ್ಯೇಕಿಸಲ್ಪಟ್ಟ ಪರಿಶುದ್ಧರು. ಆದರೆ ಕೆಲವೊಮ್ಮೆ ಈಗಾಗಲೇ ಸತ್ತಿರುವ ಹಳೆಯ ಮನುಷ್ಯನ ಸುಳ್ಳುಗಳನ್ನು ನಂಬಿಬಿಡುತ್ತೀರಿ. ಕ್ರೈಸ್ತ ಜೀವನವು ಸ್ವಯಂ ಸುಧಾರಣೆಯಿಂದ ಆರಂಭವಾಗುವುದಿಲ್ಲ, ಅದು ಹಳೆಯ ಮನುಷ್ಯನ ಮರಣದಿಂದ ಆರಂಭವಾಗುತ್ತದೆ. ಇಲ್ಲಿ ನಾನು ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು. ಇದು ನಿಮ್ಮ ಪಾಪಕ್ಕೆ ಕ್ಷಮಾಪಣೆ ನೀಡುವುದಿಲ್ಲ. ನಿಮ್ಮ ಪಾಪವು ಅಪಾಯವಿಲ್ಲದ್ದು ಎಂದು ಅರ್ಥವಲ್ಲ. ಇದರ ಅರ್ಥವೇನೆಂದರೆ ಪಾಪದ ದಾಸತ್ವದಿಂದ ನಿಮ್ಮ ಬಂಧನವು ಮುರಿದು ಹೋಗಿದೆ. ಆದುದರಿಂದ ನೀವು ಹೊಸ ಗುರುತನ್ನು ಪಡೆಯಲು ಹೋರಾಡುವವರಲ್ಲ, ಈಗಾಗಲೇ ನಿಮಗೆ ದೊರೆತಿರುವ ಹೊಸ ಗುರುತಿನಿಂದ ಹೋರಾಡುವವರಾಗಿದ್ದೀರಿ. ಪೌಲನು ಹೇಳುತ್ತಾನೆ, ನಿಮ್ಮನ್ನು ಪಾಪಕ್ಕೆ ಸತ್ತವರಾಗಿಯೇ ಎಣಿಸಿಕೊಳ್ಳಿರಿ. ಅಂದರೆ ನಿಮ್ಮ ಭಾವನೆಗಳು ಎಷ್ಟು ವಿರೋಧವಾಗಿ ಕೂಗಿದರೂ ದೇವರ ಸತ್ಯವನ್ನೇ ನಿಜವೆಂದು ಅಂಗೀಕರಿಸಿರಿ. ಪ್ರಲೋಭನೆಯು ಬಂದಾಗ ನಿಮ್ಮ ಮನಸ್ಸು ನನಗೆ ಇದು ಬೇಕು, ಇದು ಇಲ್ಲದೆ ನಾನು ಇರಲಾರೆ ಎಂದು ಕೂಗಬಹುದು. ಆದರೆ ನಂಬಿಕೆಯು ಹೀಗೆ ಉತ್ತರಿಸುತ್ತದೆ, ಆ ಹಳೆಯ ಮನುಷ್ಯನು ಈಗಾಗಲೇ ಸತ್ತಿದ್ದಾನೆ. ಆದರೆ ಈಗ ನಿಮ್ಮ ಮನಸ್ಸಿನಲ್ಲಿ ಏನು ಪ್ರಶ್ನೆ ಮೂಡುತ್ತಿದೆ ಎಂಬುದು ನನಗೆ ಗೊತ್ತಿದೆ. ನಾನು ಪಾಪಕ್ಕೆ ಸತ್ತವನಾಗಿದ್ದರೆ ಪ್ರಲೋಭನೆಯು ಇನ್ನು ಏಕೆ ಇಷ್ಟೊಂದು ಬಲವಾಗಿ ಅನುಭವವಾಗುತ್ತದೆ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಅದಕ್ಕೆ ಕಾರಣವೇನೆಂದರೆ ಪಾಪವು ನಿಮ್ಮ ಮೇಲೆ ಹೊಂದಿದ್ದ ಅಧಿಕಾರವು ಮುರಿದು ಹೋಗಿದೆ. ಆದರೆ ನೀವು ಮಹಿಮೆಯಲ್ಲಿ ಸಂಪೂರ್ಣವಾಗಿ ಪರಿವರ್ತನೆ ಹೊಂದುವವರೆಗೆ ಅದರ ಅಸ್ತಿತ್ವವು ನಿಮ್ಮನ್ನು ಇನ್ನೂ ಕಾಡುತ್ತಲೇ ಇರುತ್ತದೆ. ನೀವು ಇನ್ನೂ ಪಾಪದಿಂದ ಭ್ರಷ್ಟಗೊಂಡಿರುವ ಈ ಲೋಕದಲ್ಲಿಯೇ ಮರಣಕ್ಕೆ ಒಳಪಡುವ ದೇಹದಲ್ಲಿ ಜೀವಿಸುತ್ತೀರಿ. ಒಮ್ಮೆ ಗುರುತ್ವಾಕರ್ಷಣೆಯ ನಿಯಮದ ಬಗ್ಗೆ ಯೋಚಿಸಿ. ಗುರುತ್ವಾಕರ್ಷಣೆಯು ಯಾವಾಗಲೂ ನಿಮ್ಮನ್ನು ಕೆಳಕ್ಕೆ ಎಳೆಯುವ ಒಂದು ನಿಯಮವಾಗಿದೆ. ಕೇವಲ ನಿಮ್ಮ ಮನೋಬಲದಿಂದ ಅದನ್ನು ಜಯಿಸಲು ಸಾಧ್ಯವಿಲ್ಲ. ಪಾಪವು ಅದೇ ರೀತಿಯಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಅದನ್ನು ಪಾಪ ಮತ್ತು ಮರಣದ ನಿಯಮ ಎಂದು ಕರೆಯಲಾಗಿದೆ. ಅದು ಯಾವಾಗಲೂ ನಿಮ್ಮನ್ನು ತನ್ನ ಕಡೆಗೆ ಎಳೆಯುತ್ತಿರುತ್ತದೆ. ಹಾಗಾದರೆ ಒಂದು ದೊಡ್ಡ ವಿಮಾನವು ನೆಲದಿಂದ ಮೇಲಕ್ಕೆ ಹಾರಿ ಹೇಗೆ ಸ್ವತಂತ್ರವಾಗಿ ಆಕಾಶದಲ್ಲಿ ಹಾರುತ್ತದೆ? ಅದು ಗುರುತ್ವಾಕರ್ಷಣೆಯನ್ನು ನಾಶ ಮಾಡುತ್ತದೆಯೇ? ಇಲ್ಲ, ಅದು ಅದಕ್ಕಿಂತಲೂ ಶ್ರೇಷ್ಠವಾದ ಮತ್ತೊಂದು ನಿಯಮವನ್ನು ಬಳಸುತ್ತದೆ, ಅಂದರೆ ವಾಯುಗತಿ ಶಾಸ್ತ್ರದ ನಿಯಮವನ್ನು. ಮೇಲಕ್ಕೆತ್ತುವ ಶಕ್ತಿ ಮತ್ತು ಮುಂದಕ್ಕೆ ತಳ್ಳುವ ಶಕ್ತಿ ಗುರುತ್ವಾಕರ್ಷಣೆಯ ಕೆಳಕ್ಕೆ ಎಳೆಯುವ ಬಲವನ್ನು ಮೀರಿ ವಿಮಾನವನ್ನು ಹಾರಿಸುತ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಏಕೆಂದರೆ ಕ್ರಿಸ್ತೇಸುವಿನ ಮೂಲಕ ಜೀವವನ್ನುಂಟು ಮಾಡುವ ಪವಿತ್ರಾತ್ಮನ ನಿಯಮವು ನನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ವಿಮುಕ್ತಿಗೊಳಿಸಿತು. ನೀವು ಗುರುತ್ವಾಕರ್ಷಣೆಯ ವಿರುದ್ಧ ಹೋರಾಡುವುದರಿಂದ ಅದನ್ನು ಜಯಿಸುವುದಿಲ್ಲ, ಹಾರುವುದನ್ನು ಕಲಿಯುವುದರ ಮೂಲಕ ಅದನ್ನು ಮೀರಿ ಸಾಗುತ್ತೀರಿ. ಸಮಸ್ಯೆಯು ಗುರುತ್ವಾಕರ್ಷಣೆಯ ಬಲದಲ್ಲಿಲ್ಲ. ಸಮಸ್ಯೆ ಎಂದರೆ ವಿಮಾನದ ಇಂಜಿನ್ ಇನ್ನೂ ಕಾರ್ಯನಿರ್ವಹಿಸದಿರುವುದಾಗಿದೆ. ಆದರೆ ಇದನ್ನು ಸ್ಪಷ್ಟವಾಗಿ ಕೇಳಿ, ವಿಮಾನವು ಸರಿಯಾಗಿ ಹಾರಬೇಕಾದರೆ ಅದರ ಇಂಜಿನ್ ಉತ್ತಮ ಸ್ಥಿತಿಯಲ್ಲಿರಬೇಕು. ಅದೇ ರೀತಿಯಲ್ಲಿ ಕೆಲವೊಮ್ಮೆ ಶರೀರಾಭಿಲಾಷೆಗಳಿಗೆ ಸಾಯುವುದು ಎಂದರೆ ನೀವು ಇಷ್ಟು ದಿನ ಮರೆಮಾಚಿಕೊಂಡಿದ್ದ ಆ ಕತ್ತಲೆಯ ರಹಸ್ಯವನ್ನು ವಿಶ್ವಾರ್ಹ ವಿಶ್ವಾಸಿಗಳ ಮುಂದೆ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವುದಾಗಿದೆ. ಈ ಆತ್ಮಿಕ ಯುದ್ಧವು ನೀವು ಒಬ್ಬರೇ ಗೆಲ್ಲಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾನು ನಿಮಗೆ ಕೇವಲ ಕ್ಷಮೆ ಕೇಳುತ್ತಲೇ ಇರಬೇಡಿ ಎಂದು ಹೇಳಿದೆ. ನೀವು ಮತ್ತೆ ದೇವರ ಕ್ಷಮೆಯನ್ನು ಸಂಪಾದಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವವರಂತೆ ಕ್ಷಮೆ ಕೇಳುವುದನ್ನು ನಿಲ್ಲಿಸಿ. ಬದಲಾಗಿ ಈಗಾಗಲೇ ನಿಮ್ಮ ಪರವಾಗಿ
ನಿಮಗಾಗಿ ಮಧ್ಯಸ್ಥನಾಗಿರುವ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ಪಾಪಗಳನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಲು ಆರಂಭಿಸಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯವು ಲೌಕಿಕ ದುಃಖ ಮತ್ತು ದೈವಿಕ ಪಶ್ಚಾತ್ತಾಪಗಳ ನಡುವೆ ಇರುವ ಮಹತ್ತರವಾದ ವ್ಯತ್ಯಾಸವನ್ನು ತಿಳಿಸುತ್ತದೆ. ಲೌಕಿಕ ದುಃಖವು ಅಪರಾಧ ಭಾವದ ಅಂತ್ಯವಿಲ್ಲದ ಚಕ್ರವಾಗಿದೆ. ಅದು ನಿಮ್ಮನ್ನು ನೀವೇ ದೂಷಿಸಿಕೊಳ್ಳುವಂತೆ ಮಾಡುತ್ತದೆ. ನಾನು ಯಾವುದಕ್ಕೂ ಯೋಗ್ಯನಲ್ಲ, ನಾನು ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಎಂದು ನಿಮ್ಮನ್ನು ನೀವೇ ಹೀನಾಯವಾಗಿ ಕಾಣುವಂತೆ ಮಾಡುತ್ತದೆ. ಈ ಸತ್ಯವನ್ನು ನೆನಪಿಡಿ. ಪವಿತ್ರಾತ್ಮನ ಅಪರಾಧ ಮನವರಿಕೆಯು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ನಿಮ್ಮನ್ನು ದೇವರ ಬಳಿಗೆ ಕರೆದುಕೊಂಡು ಹೋಗುತ್ತದೆ. ಆದರೆ ಖಂಡನೆಯ ಭಾವನೆ ನಿಮ್ಮನ್ನು ದೇವರಿಂದ ದೂರ ಮಾಡಿ ಕತ್ತಲೆಯೊಳಗೆ ಅಡಗಿಕೊಳ್ಳುವಂತೆ ಮಾಡುತ್ತದೆ. ಬೈಬಲ್ನಲ್ಲಿ ಪಶ್ಚಾತ್ತಾಪ ಎಂಬುದಕ್ಕೆ ಬಳಸಿರುವ ಪದ ಮೆಟಾನೋಯಿಯಾ. ಅದರ ಅರ್ಥ ಕೇವಲ ಬಾಯಿಂದ ಕ್ಷಮಿಸಿ ಎಂದು ಹೇಳುವುದಲ್ಲ. ಅದು ಮನಸ್ಸಿನ ಬದಲಾವಣೆಯಾಗಿದ್ದು ಜೀವನದ ದಿಕ್ಕಿನ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಆದುದರಿಂದ ನೀವು ಪಾಪದಲ್ಲಿ ಬಿದ್ದಾಗ ಕೇವಲ ದುಃಖದಲ್ಲಿ ಮುಳುಗಿ ದೇವರೇ ನನ್ನ ಮೇಲೆ ಕೋಪಗೊಳ್ಳಬೇಡ ಎಂದು ಮಾತ್ರ ಹೇಳಬೇಡಿ. ಎದ್ದು ನಿಲ್ಲಿ, ಶಿಲುಬೆಯ ಕಡೆ ದೃಷ್ಟಿಸಿರಿ. ನಂತರ ದೇವರು ನಿಮ್ಮ ಬಗ್ಗೆ ಏನು ಹೇಳುತ್ತಾರೋ ಅದನ್ನೇ ನೀವು ಸಹ ಒಪ್ಪಿಕೊಳ್ಳಿ. ಹೀಗೆ ಪ್ರಾರ್ಥಿಸಿ, ಕರ್ತನೇ, ನಾನು ನನ್ನ ಪಾಪವನ್ನು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಆದರೆ ಈ ಪಾಪವು ನನ್ನ ಜೀವನದ ಗುರುತಲ್ಲ ಎಂಬುದನ್ನು ನಿನ್ನೊಂದಿಗೆ ಒಪ್ಪಿಕೊಳ್ಳುತ್ತೇನೆ. ನನ್ನ ಹಳೆಯ ಮನುಷ್ಯನು ಈಗಾಗಲೇ ಸತ್ತಿದ್ದಾನೆ. ಯೇಸು ಕ್ರಿಸ್ತನ ರಕ್ತವು ಈಗಾಗಲೇ ನನ್ನ ಪಾಪದ ಬೆಲೆಯನ್ನು ಸಂಪೂರ್ಣವಾಗಿ ಪಾವತಿಸಿದ್ದಾರೆ. ಆದುದರಿಂದ ಇಂದು ನೀನು ನನಗೆ ಕೊಟ್ಟಿರುವ ಹೊಸ ಗುರುತಿನಲ್ಲಿ ನಡೆಯಲು ನಾನು ಆಯ್ಕೆ ಮಾಡುತ್ತೇನೆ. ನೀವು ಇನ್ನು ಮುಂದೆ ಪಾಪದ ದಾಸರಲ್ಲ. ನನ್ನ ಬಂಧನಗಳು ಮುರಿದಿವೆಯೇ ಎಂದು ಮತ್ತೆ ಮತ್ತೆ ಕೇಳುವುದನ್ನು ನಿಲ್ಲಿಸಿ, ಅವು ಈಗಾಗಲೇ ಮುರಿದಿವೆ ಎಂಬ ನಂಬಿಕೆಯಿಂದ ನಡೆಯಲು ಪ್ರಾರಂಭಿಸಿ. ನಿಮ್ಮ ಸೆರೆಮನೆಯ ಬಾಗಿಲು ಈಗಾಗಲೇ ಸಂಪೂರ್ಣವಾಗಿ ತೆರೆದಿದೆ. ನೀವು ಮಾಡಬೇಕಾಗಿರುವುದು ಒಂದೇ, ಈಗಾಗಲೇ ಕೆಳಗೆ ಬಿದ್ದಿರುವ ಸಂಕೋಲೆಗಳನ್ನೇ ನೋಡುತ್ತಾ ನಿಲ್ಲುವುದನ್ನು ಬಿಟ್ಟು ಹೊರಗೆ ಹೆಜ್ಜೆ ಇಡುವುದು. ಇಷ್ಟು ದಿನ ನೀವು ಸೆರೆಮನೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವ ಕೈದಿಯಂತೆ ಪಾಪದ ವಿರುದ್ಧ ಹೋರಾಡುತ್ತಿದ್ದೀರಿ. ಆದರೆ ಸುವಾರ್ತೆಯು ಸಂಪೂರ್ಣವಾಗಿ ವಿಭಿನ್ನವಾದ ಸತ್ಯವನ್ನು ಘೋಷಿಸುತ್ತದೆ. ಬಾಗಿಲು ಈಗಾಗಲೇ ತೆರೆದಿದೆ. ಯೇಸು ಕ್ರಿಸ್ತನು ನಿಮ್ಮ ಹಳೆಯ ಜೀವನವನ್ನು ಕೇವಲ ಸುಧಾರಿಸಲು ಬಂದವರಲ್ಲ, ಅದನ್ನು ಶಿಲುಬೆಗೆ ಹಾಕಿ ಅಂತ್ಯಗೊಳಿಸಿ ನಿಮಗೆ ಹೊಸ ಜೀವನವನ್ನು ನೀಡಲು ಬಂದರು. ಆದುದರಿಂದ ಪ್ರಲೋಭನೆಯು ನಿಮ್ಮ ಕಿವಿಯಲ್ಲಿ ಪಿಸುಗುಟ್ಟಿದಾಗ ಈ ಸತ್ಯವನ್ನು ನೆನಪಿಸಿಕೊಳ್ಳಿ. ನಿಮ್ಮ ಹಳೆಯ ಮನುಷ್ಯನು ಈಗಾಗಲೇ ಸತ್ತಿದ್ದಾನೆ. ಸತ್ತವನಿಗೆ ಯಾವುದೇ ಅಧಿಕಾರವಿಲ್ಲ. ಈಗಾಗಲೇ ನಾನು ನೀವು ಒಂದು ನಂಬಿಕೆಯ ಘೋಷಣೆಯನ್ನು ಮಾಡಬೇಕೆಂದು ಬಯಸುತ್ತೇನೆ. ಕಾಮೆಂಟ್ನಲ್ಲಿ ಹೀಗೆ ಬರೆಯಿರಿ: ನನ್ನ ಹಳೆಯ ಮನುಷ್ಯನು ಸತ್ತಿದ್ದಾನೆ. ಧೈರ್ಯದಿಂದ ಬರೆಯಿರಿ. ಅದನ್ನು ಸೈತಾನನು ನೋಡಲಿ, ನಿಮ್ಮ ಸ್ವಂತ ಮನಸ್ಸು ಅದನ್ನು ನೋಡಲಿ. ಏಕೆಂದರೆ ನೀವು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರಿ, ನೀವು ಬಿಡುಗಡೆಯನ್ನು ಹೊಂದಿದ್ದೀರಿ. ಆದುದರಿಂದ ಈಗ ಸಮಾಧಿಯಿಂದ ಹೊರಬಂದು ಹೊಸ ಜೀವನದಲ್ಲಿ ನಡೆಯಿರಿ. ಈ ಮಾರ್ಗದಲ್ಲಿ ನೀವು ಒಬ್ಬರೇ ನಡೆಯುತ್ತಿಲ್ಲ. ದೇವರ ಸತ್ಯವನ್ನು ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳಲು ಮತ್ತು ಕೇವಲ ಮೇಲ್ಮಟ್ಟದ ಅಧಿಕ ಆತ್ಮಿಕ ಜೀವನದಲ್ಲಿ ತೃಪ್ತಿ ಪಡದೆ ಆತನ ವಾಕ್ಯದಲ್ಲಿ ಆಳವಾಗಿ ಬೆಳೆಯಲು ಬಯಸಿದರೆ ಈಗಾಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೀವನವನ್ನು ಅರೆ ನಿದ್ರೆಯಲ್ಲಿರುವವರಂತೆ ಅಲ್ಲ, ಜಾಗರೂಕತೆಯಿಂದ ನಮ್ಮ ಕ್ರಿಸ್ತನ ಸತ್ಯದಲ್ಲಿ ದೃಢವಾಗಿ ನಡೆಯಲು ನಿರ್ಧರಿಸಿರುವ ವಿಶ್ವಾಸಿಗಳ ಸಮುದಾಯವನ್ನು ನಾವು ನಿರ್ಮಿಸುತ್ತಿದ್ದೇವೆ. ನೀವು ಸಹ ನಮ್ಮೊಂದಿಗೆ ಸೇರಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತನಾದ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.